ಬೇಸಿಗೆ ಬಂದರೆ ಸಾಕು, ಎಲ್ಲೆಡೆ ಮಾವಿನ ಸೀಸನ್ ಆರಂಭ ಆಗತ್ತೆ. ಅದರಲ್ಲೂ ಕೂಡ ನಮ್ಮ ರಣನಗರಿ ಮುಧೋಳದಲ್ಲಿ ಇದೀಗ ಮಾವಿನ ಘಮ ಪಸರಿಸ್ತಾ ಇದೆ. ನಾವಿವತ್ತು ಇರುವಂತಹ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಮುಧೋಳದ ಗಾಂಧಿ ಸರ್ಕಲ್ ಬಳಿ ಇರತಕ್ಕಂಥ ಗಣಪತಿ ಕಟ್ಟೆಯಲ್ಲಿ ಒಬ್ರು ಇಲ್ಲಿ ಮಾವಿನ ಹಣ್ಣಿನ ವ್ಯಾಪಾರವನ್ನ ಮಾಡ್ತಿದ್ರೆ. ಅವ್ರ ಹೆಸರು ಜಾವಿದ್ ಭಾಗವಾನ್ ಅಂತ ಹೇಳಿ. ಬಹಳಷ್ಟು ವರ್ಷಗಳಿಂದ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಾವಿನ ವ್ಯಾಪಾರದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಬಹಳಷ್ಟು ಮಾವಿನ ತಳಿಗಳು ಕೂಡ ಇದೆ. ಅವ್ರ ಜೊತೆಗೆ ಮಾತನಾಡೋಣ ಯಾವೆಲ್ಲ ತಳಿಗಳಿದೆ ಅಂತ ಹೇಳಿ ಕೇಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಒಂದು ಮಾವಿನ ಹಣ್ಣಿನ ಒಂದು ಟೇಸ್ಟ್ ಅನ್ನ ನೋಡ್ತಾ ಇದ್ದೀವಿ, ಯಾವ ರೀತಿಯಾಗಿದೆ ಅಂತ ಹೇಳಿ. ಇದು ಒಂದು ಮಾವಿನ ಹಣ್ಣಿನ ಟೇಸ್ಟ್ ನೋಡೋದ್ರ ಮೂಲಕ ಇಲ್ಲಿಯ ಮಾವಿನ ಘಮಘಮವನ್ನು ಪಸರಿಸೋಣ. ಸಖತ್ತಾಗಿದೆ ಈ ಮಾವಿನ ಹಣ್ಣಿದ. ಅದೇ ರೀತಿ ಇದು ಕೇವಲ ಒಂದು ತಳಿದು ಮಾತ್ರ, ಬೇರೆ ಬೇರೆ ಯಾವ ತಳಿದೆ ಅಂತ ಹೇಳಿ ನೋಡೋಣ, ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ರಿ ನೀವು ಮಾವಿನ ವ್ಯಾಪಾರ? ಮಾವಿನ ಹಣ್ಣು ತಳದಿಂದ ಪೈಲಿನಿಂದ ಏನೈತೆ ಸರ, ನಮ್ಮ ಮಾವಿನ ಹಣ್ಣಿಂದ ವ್ಯಾಪಾರ ರೀ. ಪ್ರತಿ ವರ್ಷ ಅಂತ ಈ ವರ್ಷನೂ ಮಾವಿನ ಖಾಯಂ ಇಲ್ಲ ಗಣಪತಿ ಕಟ್ಟಿದಾಗ ಇಡತ್ತಿದ್ರು. ಆಪೂಸ್ರಿ, ಕೇಸರ, ಮಲಿಕಾ, ರಸ್ಪೂರಿ, ಪೈರಿ ಎಲ್ಲ ವೆರೈಟಿ ಇರ್ತಾವ್ರಿ. 5-6 ತಳಿ ರೀ. ಈಗ ಡಜನ್ 400 ಅದಾವ್ರಿ, 500, 300 ರೂಪಾಯಿ ಅದಾವ್ರಿ. ಕಾಯಿ ಸೈಜ್ ಇದ್ದಂಗೆ ಕಾಯಿ ಇದ್ದಂಗೆ ರೇಟ್ ಕೊಡ್ತೀವಿ. ವ್ಯಾಪಾರಿಗಳು ಏನು ಬರ್ತಾರೆ ಸರ್. ನಮ್ಮ ಖಾಯಂ ಕಸ್ಟಮರ್ ಅದಾವ್ರಿ. ಒಮ್ಮೆ ಹಣ್ಣು ತಿಂದ್ರೆ ಖಾಯಂ ಗಿರೇಕಿ ಇಲ್ಲೇ ಬರ್ಬೇಕ್ರಿ. ನಮ್ಮ ಪೈಲ ಏನು ಗಿರೇಕಿ ಅದಾವ್ರಿ, 84 ಹಳಿ ಗಿರೇಕಿ ಎಲ್ಲ ಇಲ್ಲೇ ಬರ್ತಾವ್ರಿ. ನಮ್ಮ ಮುಧೋಳ ತಾಲೂಕಿನ ಇಲ್ಲೇ ರೀ. ಬರ್ತೀವಂತೆ ಈ ವರ್ಷ ಅಂತ ನಾವು ಖಾಯಂ ಇರೋದ್ರಿ. ಇಲ್ಲಿ 2-3 ತಿಂಗಳಂತರೂ ಫಿಕ್ಸ್ ನಮ್ದು ಇರೋದಿದ್ರಿ. ಒಂದ್ ವೇಳೆ ಈಗ ಬ್ಯಾಸಿಗೆ ಮುಗಿದ ನಂತರ ಕೆಲವರಿಗೆ ಮಾವಿನ ಹಣ್ಣು ಬೇಕು ಅನ್ಸುತ್ತೆ, ಆ ಟೈಮ್ದೊಳಗೆ ಏನು ಮಾಡೋದು? ಮಾವಿನ ನಾವು ಸಿಗತೈತೆ ರೀ. ಇದು ಸೀಸನ್ದಾಗೂ ಎಷ್ಟು ಸಿಗ್ತೈತಿ, ಲಾಸ್ಟಿಗೂ ಸಿಗ್ತೈತಿ. ಸ್ವಲ್ಪ ತುಟ್ಟು ಇರ್ತೈತಿ ರೀ ಅಷ್ಟೇ. ಫಸ್ಟ್ ಫಲ ಏನಿರ್ತೈತಿ ರೀ, ಸ್ವಲ್ಪ ತುಟ್ಟು ಇರ್ತೈತಿ ರೀ. ಲಾಸ್ಟಿಗೆ ಎಷ್ಟು ತುಟ್ಟು ಇರ್ತೈತಿ ರೀ. ಮತ್ತು ನಡು ಏನೈತಿ ರೀ, ಸ್ವಲ್ಪ ಸಸ್ತ ಇರ್ತೈತಿ ರೀ. ಈಗ ಎಲ್ಲೆಲ್ಲಿಂದ ತರಿಸ್ತೀರಿ ಇವನ್ನ? ನಾವು ತೋಟದಾಗ ಖರೀದಿ ಮಾಡ್ತೀವಿ ರೀ. ಡೈರೆಕ್ಟ್ ತೋಟದಾಗ ಖರೀದಿ ಮಾಡಿ ಏನೈತಿ, ನಾವು ನ್ಯಾಚುರಲ್ ಹಾಲು ಮಾಡ್ತೀವಿ ರೀ. ನಾವು ಕೆಮಿಕಲ್ ಅದೇನು ಹಾಕೋದಿಲ್ಲ ರೀ. ನಮ್ಮ ನ್ಯಾಚುರಲ್ ಹಾಲು ರೀ. ನಾವು ಇಲ್ಲಿ ಡೆಲಿವರಿ ಮಾಡ್ತೀವಿ ರೀ, ವ್ಯಾಪಾರ ಮಾಡ್ತೀವಿ. ಬೇರೆ ಊರಿಂದ ಬರ್ತಾವೆ ರೀ. ಕರ್ನಾಟಕದ ಬರ್ತೈತೆ ರೀ. ಎಲ್ಲ ಇಲ್ಲಿ ಕರ್ನಾಟಕದ ನಾವು ತೋಟಗಳು ಹಿಡಿತೀವಿ ರೀ. ತೋಟದಿಂದ ಹೋಗಿ ಕಟ್ ಮಾಡ್ಕೊಂಡು ತೊಗೊಂಡ್ಬಂದು ಅಡಿ ಹಾಕಿ ಹಣ್ಣು ಮಾಡ್ತೀವಿ. ಇದು ಏನಂತ ಹೇಳಿದ್ರೆ ಜಾವಿದ್ ಭಾಗವಾನ್ ಅವರು ಬಹಳಷ್ಟು ಅಂದರೆ ಅವರ ಹಿಂದಿನ ಹಿರಿಯರು ಕೂಡ ಇದನ್ನೇ ವ್ಯಾಪಾರ ಮಾಡ್ತಾ ಇದ್ರು. ಮಾವಿನ ಹಣ್ಣಿನ ವ್ಯಾಪಾರದಲ್ಲಿ ಅವರು ತೊಡಗ್ತಾ ಇದ್ರು. ಅದರಲ್ಲೂ ಮಾವಿನ ಸೀಸನ್ನಲ್ಲಿ 2-3 ತಿಂಗಳು ಅಷ್ಟೇ ಅಲ್ಲ, ಮಾವಿನ ಸೀಸನ್ ಮುಗಿದ ನಂತರ ಕೂಡ ಹಣ್ಣುಗಳು ನಮಗೆ ಲಭ್ಯ ಇರುತ್ತೆ, ತೊಗೊಂಡ್ಬರ್ತೀವಿ ಅಂತ ಹೇಳ್ತಾರೆ. ಗ್ರಾಹಕರು ಕೂಡ ಈ ಒಂದು ಗಾಂಧಿ ಸರ್ಕಲ್ ಇರತಕ್ಕಂಥ ಜಾವಿದ್ ಅವರ ಅಂಗಡಿಗೆ ಬಂದರೆ ನಿಮಗೆ 5-6 ತಳಿಯ ವೆರೈಟಿಯ ಮಾವಿನ ಹಣ್ಣುಗಳು ಸಿಗುತ್ತೆ. ಬೇಸಿಗೆ ಸಮಯದಲ್ಲಿ ಅದರಲ್ಲೂ ಕೂಡ ಮಾವಿನ ಸೀಸನ್ನಲ್ಲಿ ಹಣ್ಣುಗಳ ರಾಜ ಅಂತಲೇ ಖ್ಯಾತಿ ಮಾವಿನ ಹಣ್ಣು. ಹಾಗಾಗಿ ಘಮ ಬಹಳಷ್ಟು ಪಸರಿಸಿದೆ. ನಿಮಗೂ ಏನಾದರೂ ಸ್ವೀಕರಣೆ ಮಾಡಬೇಕು ಅಥವಾ ಬೇರೆ ಬೇರೆ ವೆರೈಟಿ ಮಾವಿನ ಹಣ್ಣಿನ ಖಾದ್ಯಗಳನ್ನ ತಯಾರಿಸಬೇಕು ಅಂತ ಹೇಳಿದ್ರೆ ಇದಕ್ಕಿಂತ ಬೆಸ್ಟ್ ಅಂಗಡಿಗಳು ನಿಮಗೆ ಬೇರೆ ಎಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿರುವಷ್ಟು ವೆರೈಟಿಗಳು ಅಷ್ಟೇ ರೀತಿಯಾಗಿದೆ. ಒಂದ್ಸಲ ಇಲ್ಲಿ ಗ್ರಾಹಕರು ನೀವು ಬಂದು ಇಲ್ಲಿಯ ಇರ್ತಕ್ಕಂಥ ಮಾವಿನ ಹಣ್ಣಿನ ರುಚಿನ ಸವಿದ್ರೆ ಮತ್ತೆ ನೀವು ಇಲ್ಲಿಗೆ ಬರೋದಂತೂ ಪಕ್ಕ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ್, ರನ್ ಟಿವಿ ನ್ಯೂಸ್, ಮುಧೋಳ. ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ ಬಿಎನ್ ಖೋತ್ ಸಿಬಿಎಸ್ಇ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ. ಹೈಟೆಕ್ ಕಟ್ಟಡ, ಆಟದ ಮೈದಾನ, ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ. BN Koth International Public School is not only for examination but for life. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ. BN Koth International Public School provides opportunity for hands-on activities. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ. BN Koth International Public School fosters learning skills with all amazing books. ಸ್ಕೂಲ್ ಬಸ್, ಸಿಸಿಟಿವಿ ಸೌಲಭ್ಯವಿದೆ. ಹಾಡು, ನೃತ್ಯದ ಮೂಲಕ ಚಿಣ್ಣರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 600ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ 5 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ ಬಿಎನ್ ಖೋತ್ ವಿದ್ಯಾಸಂಸ್ಥೆ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.